ಇನ್ನೊಬ್ರಿಗೆ ನಾವು ಒಳ್ಳೇದ್ ಬಯಸಿದಾಗ ಖಂಡಿತ ಭಗವಂತ ನಮ್ಗೆ ಒಳ್ಳೇದ್ ಮಾಡ್ತಾನೆ. ನಾವು ಇನ್ನೊಬ್ರಿಗೆ ಕೆಟ್ಟದೇ ಬಯಸ್ಬೇಕು ಅಂತ ಹೋಗ್ತೀವಿ, ಆಟೋಮೆಟಿಕ್ ಭಗವಂತ ಕೂಡ ನಮ್ಮನ್ನ ದಾರಿ ತೋರಿಸಲ್ಲ. ಆತ್ಮೀಯ ಎಲ್ಲ ನಂಗ್ಲಿಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಇವತ್ತಿನ ದಿವಸ ಒಂದು ಶುಭ ಸುದ್ದಿ. ಆತ್ಮೀಯ ಸ್ನೇಹಿತರು ಹಾಗೂ ನಾಯಕರು ಹಾಗೂ ಉದ್ಯಮಿಗಳಾಗಿರ್ತಕ್ಕಂಥ NRS ಫುಡ್ ಸ್ಮಾರ್ಟ್ ಏನು ಇವತ್ತು ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆಗೆ ನಮ್ಮನ್ನ ಬರಮಾಡಿಕೊಂಡು ಈ ಕಡಿಮೆ ಅವಧಿಯಲ್ಲಿ ಕೂಡ ಬರಮಾಡಿಕೊಂಡು ಆತ್ಮೀಯ ಸ್ವಾಗತ ಕೋರ್ತಕ್ಕಂಥ NRS ಮತ್ತು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಇವತ್ತು ಬಹುಶಃ ಆತನ ಮಾಡಿರ್ತಕ್ಕಂಥ ವರ್ಕ್ ಇಲ್ಲ. ಇವತ್ತು ಟೊಮಾಟೊ ಮಂಡಿದಲ್ಲಿ ಆತ್ಮೀಯ ಇರ್ತಕ್ಕಂಥ ಹೆಸರು ಮಾಡಿದ್ದಾರೆ, ರೋಟರಿ ಕ್ಲಬ್ ಅಲ್ಲಿ ಆತ್ಮೀಯ ಇರ್ತಕ್ಕಂಥ ಹೆಸರು ಮಾಡಿದ್ದಾರೆ, ಹಾಗೂ ಈ ಸುತ್ತಮುತ್ತಲಿನ ಎಲ್ಲ ಈ ಭಾಗದ ರೈತರು ಕೂಡ ಒಳ್ಳೆ ಒಡನಾಡಿ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಸೊ ಅದರಿಂದ ಒಂದು ಫುಡ್ ಸ್ಮಾರ್ಟ್ ಮಾಡೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫುಡ್ ಸ್ಟಾಲ್ ಮತ್ತು ಬಾಳೆಕಾಯಿ ಮಂಡಿ ಮಾಡಿದ್ದಾರೆ. ಇದರಿಂದ ರೈತರಿಗೆ ಬೆಳತಕ್ಕಂಥ ಬಾಳೆಕಾಯಿ ಮಂಡಿ ಇಲ್ಲಿ ಬಂದು ವ್ಯಾಪಾರ ಮಾಡೋದಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ಅದರಿಂದ ಈ ಒಂದು ಕುಟುಂಬಕ್ಕೆ ಇನ್ನೂ ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೇದಾಗ್ಲಿ. ಇವತ್ತು ನನ್ನ ಜೊತೆ ಈ ಭಾಗದ ಮತ್ತು ನಮ್ಮ ತಾಲೂಕಿನ ಜಿಲ್ಲೆ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಸಾರು, ನಮ್ಮ ಮುರಳಿ ಸಾರು, DCC ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕಂಥ ನಮ್ಮ ರಘುಪತ್ ಸಾರು, ಹಾಗೂ ನಮ್ಮ ಜಗದೀಶ್ ಅವರು, ಲಕ್ಷ್ಮಣ್ ಅವರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದು ಅವರು, ಅತ್ಪಲ್ ಸೀನಣ್ಣವರು, ನಮ್ಮ ರೆಡ್ಡಪ್ಪನವರು, ಹಾಗೂ ನಮ್ಮ ತಿಮ್ಮಣ್ಣವರು, ನಮ್ಮ ಕೇಶವ್ ಅವರು, ನಮ್ಮ ಶಿವಣ್ಣವರು, ಹಾಗೂ ಇನ್ನೂ ಅನೇಕ ಲೀಡರ್ಸ್ ಬಂದು, ನಮ್ಮ ಶಂಕರ್ ಅವರು ಲೀಡರ್ಸ್ ಬಂದು, ಶ್ರೀಧರು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ನಮ್ಮ ರಾಜಾ ಅವರು, ಹಾಗೂ ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಲ್ಲಿಂದ ಹೋಗ್ತಾ ಇದೀವಿ. ಸದಾಕಾಲ ರಾಜಕಾರಣದಲ್ಲಿ ಏನೇ ಆಗಿರ್ಬೋದು, ಸದಾಕಾಲ ವ್ಯಾಪಾರಸ್ಥರಾಗಿ ನಿಮ್ಮ ಕುಟುಂಬ ಇದೇ ರೀತಿ ಮುಂದೋಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಯಾಕೆಂತಂದ್ರೆ ಕಳೆದ ಚುನಾವಣೆಗಿಂತ ಮುಂಚೆ ಇವತ್ತು ನಮ್ಮ ಪಕ್ಷವನ್ನ ಮೆಚ್ಚಿ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಮೆಚ್ಚಿ ಇವತ್ತು ನಮ್ಮ ಜೊತೆ ಬಂದಿರತಕ್ಕಂಥ NRS ಸತ್ಯವರು ಖಂಡಿತವಾಗ್ಲೂ ಮುಂದಿನ ದಿವಸ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಯಾವ ಉದ್ದೇಶದಿಂದ ನಂಬ್ಕೊಂಡು ನೀವು ಬಂದಿದ್ದೀರಾ, ಉದ್ದೇಶಪೂರ್ವಕವಾಗಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ. ಯಾಕಂತಂದ್ರೆ ಖಂಡಿತವಾಗ್ಲೂ ನೀವು ಮಾಡ್ತಕ್ಕಂಥ ಕೆಲಸ ದೇವರಿಗೆ ಮೆಚ್ಚುವಂತ ಕೆಲಸ ಆಗ್ಲಿ, ಜನಕ್ಕೆ ಮೆಚ್ಚುವಂತ ಕೆಲಸ ಆಗ್ಲಿ ಅಂತ ಹೇಳ್ತಾ, ಸೊ ನಾನು ಒಂದೇ ಹೇಳೋದು, ಇನ್ನೊಬ್ರಿಗೆ ನಾವು ಒಳ್ಳೇದ್ ಬಯಸಿದಾಗ ಖಂಡಿತ ಭಗವಂತ ನಮ್ಗೆ ಒಳ್ಳೇದ್ ಮಾಡ್ತಾನೆ. ನಾವು ಇನ್ನೊಬ್ರಿಗೆ ಕೆಟ್ಟದೇ ಬಯಸ್ಬೇಕು ಅಂತ ಹೋಗ್ತೀವಿ, ಆಟೋಮೆಟಿಕ್ ಭಗವಂತ ಕೂಡ ನಮ್ಮನ್ನ ದಾರಿ ತೋರಿಸಲ್ಲ. ಅದರಿಂದ ನಿಮ್ಮ ದಾರಿ ಸುಗಮವಾಗಿರ್ಲಿ, ನೀವು ಮಾಡ್ತಕ್ಕಂಥ ಕಾರ್ಯ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮನ್ನು ಬರಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮಗೆ ಇಷ್ಟು ಅದ್ದೂರಿ ಸ್ವಾಗತ ಮಾಡೋದಕ್ಕೆ ನಿಮ್ಮ ಕುಟುಂಬಕ್ಕೆ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ, ಈ ಅಂಗಡಿ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ.